ದೇವರ ನಾಡು ಕೇರಳ ರಾಜ್ಯದ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಇನ್ನು ಮುಂದೆ ಇದು ಬರೀ ಕೇರಳವಲ್ಲ, ಇದಕ್ಕೆ ಹೊಸ ಹೆಸರು ಕೂಡ ಇಡಲಾಗಿದೆ. ಹಾಗಾದ್ರೆ ಕೇರಳ ಹೆಸರು ಬದಲಾಯಿಸಿದ್ದಾದ್ರೂ ಯಾಕೆ? ಹಾಗಾದ್ರೆ ಈಗ ಇಟ್ಟಿರ್ತಕ್ಕಂತಹ ಹೊಸ ಹೆಸರಿನ ಇತಿಹಾಸವಾದ್ರೂ ಏನು? ಆ ಎಲ್ಲದರ ಕುರಿತು ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಕೇರಳ ಅಲ್ಲ, ಇನ್ಮುಂದೆ ಕೇರಳಂ. ಮಲಯಾಳಿಗಳ ಬೇಡಿಕೆಗೆ ಮೋದಿಯಸ್ತು. ತೆಂಗಿನ ಮರಗಳ ನಾಡು, ದೇವರ ನಾಡು, ಚೇರರ ದೇಶ, ಪ್ರವಾಸಿಗರ ಸ್ವರ್ಗ ಎಂದು ಕರೆಸಿಕೊಳ್ಳುವ ಕೇರಳ ಹೆಸರು ಬದಲಾಯಿಸಲಾಗಿದೆ. ರಾಜ್ಯದ ಬಹುದಿನಗಳ ಬೇಡಿಕೆ ಕೊನೆಗೂ ಈಡೇರಿದೆ. ಇನ್ಮುಂದೆ ಇದು ಬರೀ ಕೇರಳ ಅಲ್ಲ, ಇದಕ್ಕೆ ಹೊಸ ಹೆಸರು ಇಡಲಾಗಿದೆ. ರಾಜ್ಯದ ಹೆಸರು ಬದಲಾಯಿಸುವ ಸರ್ಕಾರದ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಆದ್ದರಿಂದ ಇನ್ಮುಂದೆ ಕೇರಳದ ಹೆಸರು ಕೇರಳಂ ಆಗಿ ಬದಲಾಗಲಿದೆ. ದೇವರ ಸ್ವಂತ ನಾಡು ಎಂದು ಖ್ಯಾತಿ ಪಡೆದಿರುವ ಕೇರಳದ ಹೆಸರು ಇನ್ಮುಂದೆ ಕೇರಳಂ ಆಗಲಿದೆ. ಈ ನಿಟ್ಟಿನಲ್ಲಿ ಅಧಿಕೃತವಾಗಿ ನಾಮಕರಣ ಮಾಡುವ ಪ್ರಕ್ರಿಯೆಗೆ ಕೇಂದ್ರ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ನೀಡಿದೆ. ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ಕೇರಳದ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಿದೆ. ಕೇರಳ ಇನ್ಮುಂದೆ ಕೇರಳಂ. ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯ ಕೇರಳ ಇನ್ಮುಂದೆ ಕೇರಳಂ ಆಗಿದೆ. ಹಲವು ವರ್ಷಗಳ ಬೇಡಿಕೆಯ ಕೂಗಿನಿಂದ ಕೊನೆಗೂ ತನ್ನ ಅಸಲಿ ಹೆಸರು ಕೇರಳಂ ಪಡೆದುಕೊಂಡಿದೆ. ರಾಜ್ಯದ ಹೆಸರು ತಿದ್ದುಪಡಿಗೆ ಕೇರಳ ವಿಧಾನಸಭೆ ಅಂಗೀಕಾರ ಮಾಡಿತ್ತು. ಕೇರಳ ವಿಧಾನಸಭೆ ಅಂಗೀಕಾರದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಕೇರಳಕ್ಕೆ ಕೇರಳಂ ಎಂದು ಕರೆಯಲು ಬಿಜೆಪಿಯಿಂದಲೂ ಬೆಂಬಲ ಸಿಕ್ಕಿದ್ದು ಬಹು ದೊಡ್ಡ ಬಲ ಸಿಕ್ಕಂತಾಗಿತ್ತು. ಅಸಲಿಗೆ ವರ್ಷಗಳ ಹಿಂದೆ ಕೇರಳದ ಮೂಲ ಹೆಸರು ಕೇರಳಂ ಎಂದಾಗಿತ್ತು. ಆದರೆ ಇದೀಗ ಕೇರಳಂ ಹೆಸರು ಬದಲಿಸಿದ್ದು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಕೇರಳ ಎಂದು ಬದಲಾವಣೆ ಮಾಡಲಾಗಿದೆ. ಬ್ರಿಟಿಷರ ಪ್ರಮಾದ ಸರಿಪಡಿಸಿ ಹಳೆಯ ಹೆಸರು ಕೇರಳಂ ಅನ್ನ ರಾಜ್ಯ ಪಡೆದಿದೆ. ಒಟ್ಟಾರೆ ಕೇಂದ್ರ ಸರ್ಕಾರ ನೀಡಿದ್ದು ಕೇವಲ ಹೆಸರು ಬದಲಾವಣೆಯಲ್ಲ, ಒಂದು ಸಂಸ್ಕೃತಿಯ ಘೋಷಣೆ. ಜಾಲತಾಣದಲ್ಲಿ ಚರ್ಚೆ ಹುಟ್ಟು ಹಾಕಿದ್ದ ಬೆನ್ನಲ್ಲೇ ಮೋದಿ ಸರ್ಕಾರ ಖಡಕ್ ನಿರ್ಣಯ ಕೈಗೊಂಡಿದ್ದು ಕೇರಳ ಜನರಲ್ಲಿ ಸಂತಸ ಸಂಭ್ರಮ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇವರ ನಾಡು ಕೇರಳ ರಾಜ್ಯದ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಇನ್ನು ಮುಂದೆ ಇದು ಬರೀ ಕೇರಳವಲ್ಲ, ಇದಕ್ಕೆ ಹೊಸ ಹೆಸರು ಕೂಡ ಇಡಲಾಗಿದೆ. ಹಾಗಾದ್ರೆ ಕೇರಳ ಹೆಸರು ಬದಲಾಯಿಸಿದ್ದಾದ್ರೂ ಯಾಕೆ? ಹಾಗಾದ್ರೆ ಈಗ ಇಟ್ಟಿರ್ತಕ್ಕಂತಹ ಹೊಸ ಹೆಸರಿನ ಇತಿಹಾಸವಾದ್ರೂ ಏನು? ಆ ಎಲ್ಲದರ ಕುರಿತು ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಕೇರಳ ಅಲ್ಲ, ಇನ್ಮುಂದೆ ಕೇರಳಂ. ಮಲಯಾಳಿಗಳ ಬೇಡಿಕೆಗೆ ಮೋದಿಯಸ್ತು. ತೆಂಗಿನ ಮರಗಳ ನಾಡು, ದೇವರ ನಾಡು, ಚೇರರ ದೇಶ, ಪ್ರವಾಸಿಗರ ಸ್ವರ್ಗ ಎಂದು ಕರೆಸಿಕೊಳ್ಳುವ ಕೇರಳ ಹೆಸರು ಬದಲಾಯಿಸಲಾಗಿದೆ. ರಾಜ್ಯದ ಬಹುದಿನಗಳ ಬೇಡಿಕೆ ಕೊನೆಗೂ ಈಡೇರಿದೆ. ಇನ್ಮುಂದೆ ಇದು ಬರೀ ಕೇರಳ ಅಲ್ಲ, ಇದಕ್ಕೆ ಹೊಸ ಹೆಸರು ಇಡಲಾಗಿದೆ. ರಾಜ್ಯದ ಹೆಸರು ಬದಲಾಯಿಸುವ ಸರ್ಕಾರದ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಆದ್ದರಿಂದ ಇನ್ಮುಂದೆ ಕೇರಳದ ಹೆಸರು ಕೇರಳಂ ಆಗಿ ಬದಲಾಗಲಿದೆ. ದೇವರ ಸ್ವಂತ ನಾಡು ಎಂದು ಖ್ಯಾತಿ ಪಡೆದಿರುವ ಕೇರಳದ ಹೆಸರು ಇನ್ಮುಂದೆ ಕೇರಳಂ ಆಗಲಿದೆ. ಈ ನಿಟ್ಟಿನಲ್ಲಿ ಅಧಿಕೃತವಾಗಿ ನಾಮಕರಣ ಮಾಡುವ ಪ್ರಕ್ರಿಯೆಗೆ ಕೇಂದ್ರ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ನೀಡಿದೆ. ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ಕೇರಳದ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಿದೆ. ಕೇರಳ ಇನ್ಮುಂದೆ ಕೇರಳಂ. ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯ ಕೇರಳ ಇನ್ಮುಂದೆ ಕೇರಳಂ ಆಗಿದೆ. ಹಲವು ವರ್ಷಗಳ ಬೇಡಿಕೆಯ ಕೂಗಿನಿಂದ ಕೊನೆಗೂ ತನ್ನ ಅಸಲಿ ಹೆಸರು ಕೇರಳಂ ಪಡೆದುಕೊಂಡಿದೆ. ರಾಜ್ಯದ ಹೆಸರು ತಿದ್ದುಪಡಿಗೆ ಕೇರಳ ವಿಧಾನಸಭೆ ಅಂಗೀಕಾರ ಮಾಡಿತ್ತು. ಕೇರಳ ವಿಧಾನಸಭೆ ಅಂಗೀಕಾರದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ.
ಕೇರಳಕ್ಕೆ ಕೇರಳಂ ಎಂದು ಕರೆಯಲು ಬಿಜೆಪಿಯಿಂದಲೂ ಬೆಂಬಲ ಸಿಕ್ಕಿದ್ದು ಬಹು ದೊಡ್ಡ ಬಲ ಸಿಕ್ಕಂತಾಗಿತ್ತು. ಅಸಲಿಗೆ ವರ್ಷಗಳ ಹಿಂದೆ ಕೇರಳದ ಮೂಲ ಹೆಸರು ಕೇರಳಂ ಎಂದಾಗಿತ್ತು. ಆದರೆ ಇದೀಗ ಕೇರಳಂ ಹೆಸರು ಬದಲಿಸಿದ್ದು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಕೇರಳ ಎಂದು ಬದಲಾವಣೆ ಮಾಡಲಾಗಿದೆ. ಬ್ರಿಟಿಷರ ಪ್ರಮಾದ ಸರಿಪಡಿಸಿ ಹಳೆಯ ಹೆಸರು ಕೇರಳಂ ಅನ್ನ ರಾಜ್ಯ ಪಡೆದಿದೆ. ಒಟ್ಟಾರೆ ಕೇಂದ್ರ ಸರ್ಕಾರ ನೀಡಿದ್ದು ಕೇವಲ ಹೆಸರು ಬದಲಾವಣೆ ಅಲ್ಲ, ಒಂದು ಸಂಸ್ಕೃತಿಯ ಘೋಷಣೆ. ಜಾಲತಾಣದಲ್ಲಿ ಚರ್ಚೆ ಹುಟ್ಟು ಹಾಕಿದ್ದ ಬೆನ್ನಲ್ಲೇ ಮೋದಿ ಸರ್ಕಾರ ಖಡಕ್ ನಿರ್ಣಯ ಕೈಗೊಂಡಿದ್ದು ಕೇರಳ ಜನರಲ್ಲಿ ಸಂತಸ ಸಂಭ್ರಮ ಮಾಡಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇವರ ನಾಡು ಕೇರಳ ರಾಜ್ಯದ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಇನ್ನು ಮುಂದೆ ಇದು ಬರೀ ಕೇರಳವಲ್ಲ, ಇದಕ್ಕೆ ಹೊಸ ಹೆಸರು ಕೂಡ ಇಡಲಾಗಿದೆ. ಹಾಗಾದ್ರೆ ಕೇರಳ ಹೆಸರು ಬದಲಾಯಿಸಿದ್ದಾದ್ರೂ ಯಾಕೆ? ಹಾಗಾದ್ರೆ ಈಗ ಇಟ್ಟಿರ್ತಕ್ಕಂಥ ಹೊಸ ಹೆಸರಿನ ಇತಿಹಾಸವಾದ್ರೂ ಏನು? ಆ ಎಲ್ಲದರ ಕುರಿತು ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಕೇರಳ ಅಲ್ಲ, ಇನ್ಮುಂದೆ ಕೇರಳಂ. ಮಲಯಾಳಿಗಳ ಬೇಡಿಕೆಗೆ ಮೋದಿಯಸ್ತು. ತೆಂಗಿನ ಮರಗಳ ನಾಡು, ದೇವರ ನಾಡು, ಚೇರರ ದೇಶ, ಪ್ರವಾಸಿಗರ ಸ್ವರ್ಗ ಎಂದು ಕರೆಸಿಕೊಳ್ಳುವ ಕೇರಳ ಹೆಸರು ಬದಲಾಯಿಸಲಾಗಿದೆ. ರಾಜ್ಯದ ಬಹುದಿನಗಳ ಬೇಡಿಕೆ ಕೊನೆಗೂ ಈಡೇರಿದೆ. ಇನ್ಮುಂದೆ ಇದು ಬರೀ ಕೇರಳ ಅಲ್ಲ, ಇದಕ್ಕೆ ಹೊಸ ಹೆಸರು ಇಡಲಾಗಿದೆ. ರಾಜ್ಯದ ಹೆಸರು ಬದಲಾಯಿಸುವ ಸರ್ಕಾರದ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಆದ್ದರಿಂದ ಇನ್ಮುಂದೆ ಕೇರಳದ ಹೆಸರು ಕೇರಳಂ ಆಗಿ ಬದಲಾಗಲಿದೆ. ದೇವರ ಸ್ವಂತ ನಾಡು ಎಂದು ಖ್ಯಾತಿ ಪಡೆದಿರುವ ಕೇರಳದ ಹೆಸರು ಇನ್ಮುಂದೆ ಕೇರಳಂ ಆಗಲಿದೆ. ಈ ನಿಟ್ಟಿನಲ್ಲಿ ಅಧಿಕೃತವಾಗಿ ನಾಮಕರಣ ಮಾಡುವ ಪ್ರಕ್ರಿಯೆಗೆ ಕೇಂದ್ರ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ನೀಡಿದೆ. ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ಕೇರಳದ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಿದೆ. ಕೇರಳ ಇನ್ಮುಂದೆ ಕೇರಳಂ. ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯ ಕೇರಳ ಇನ್ಮುಂದೆ ಕೇರಳಂ ಆಗಿದೆ. ಹಲವು ವರ್ಷಗಳ ಬೇಡಿಕೆಯ ಕೂಗಿನಿಂದ ಕೊನೆಗೂ ತನ್ನ ಅಸಲಿ ಹೆಸರು ಕೇರಳಂ ಪಡೆದುಕೊಂಡಿದೆ. ರಾಜ್ಯದ ಹೆಸರು ತಿದ್ದುಪಡಿಗೆ ಕೇರಳ ವಿಧಾನಸಭೆ ಅಂಗೀಕಾರ ಮಾಡಿತ್ತು. ಕೇರಳ ವಿಧಾನಸಭೆ ಅಂಗೀಕಾರದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಕೇರಳಕ್ಕೆ ಕೇರಳಂ ಎಂದು ಕರೆಯಲು ಬಿಜೆಪಿಯಿಂದಲೂ ಬೆಂಬಲ ಸಿಕ್ಕಿದ್ದು ಬಹು ದೊಡ್ಡ ಬಲ ಸಿಕ್ಕಂತಾಗಿತ್ತು. ಅಸಲಿಗೆ ವರ್ಷಗಳ ಹಿಂದೆ ಕೇರಳದ ಮೂಲ ಹೆಸರು ಕೇರಳಂ ಎಂದಾಗಿತ್ತು. ಆದರೆ ಇದೀಗ ಕೇರಳಂ ಹೆಸರು ಬದಲಿಸಿದ್ದು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಕೇರಳ ಎಂದು ಬದಲಾವಣೆ ಮಾಡಲಾಗಿದೆ. ಬ್ರಿಟಿಷರ ಪ್ರಮಾದ ಸರಿಪಡಿಸಿ ಹಳೆಯ ಹೆಸರು ಕೇರಳಂ ಅನ್ನ ರಾಜ್ಯ ಪಡೆದಿದೆ. ಒಟ್ಟಾರೆ ಕೇಂದ್ರ ಸರ್ಕಾರ ನೀಡಿದ್ದು ಕೇವಲ ಹೆಸರು ಬದಲಾವಣೆ ಅಲ್ಲ, ಒಂದು ಸಂಸ್ಕೃತಿಯ ಘೋಷಣೆ. ಜಾಲತಾಣದಲ್ಲಿ ಚರ್ಚೆ ಹುಟ್ಟು ಹಾಕಿದ್ದ ಬೆನ್ನಲ್ಲೇ ಮೋದಿ ಸರ್ಕಾರ ಖಡಕ್ ನಿರ್ಣಯ ಕೈಗೊಂಡಿದ್ದು ಕೇರಳ ಜನರಲ್ಲಿ ಸಂತಸ ಸಂಭ್ರಮ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇವರ ನಾಡು ಕೇರಳ ರಾಜ್ಯದ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಇನ್ನು ಮುಂದೆ ಇದು ಬರೀ ಕೇರಳವಲ್ಲ, ಇದಕ್ಕೆ ಹೊಸ ಹೆಸರು ಕೂಡ ಇಡಲಾಗಿದೆ. ಹಾಗಾದ್ರೆ ಕೇರಳ ಹೆಸರು ಬದಲಾಯಿಸಿದ್ದಾದ್ರೂ ಯಾಕೆ? ಹಾಗಾದ್ರೆ ಈಗ ಇಟ್ಟಿರ್ತಕ್ಕಂಥ ಹೊಸ ಹೆಸರಿನ ಇತಿಹಾಸವಾದ್ರೂ ಏನು? ಆ ಎಲ್ಲದರ ಕುರಿತು ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಕೇರಳ ಅಲ್ಲ, ಇನ್ಮುಂದೆ ಕೇರಳಂ. ಮಲಯಾಳಿಗಳ ಬೇಡಿಕೆಗೆ ಮೋದಿಯಸ್ತು. ತೆಂಗಿನ ಮರಗಳ ನಾಡು, ದೇವರ ನಾಡು, ಚೇರರ ದೇಶ, ಪ್ರವಾಸಿಗರ ಸ್ವರ್ಗ ಎಂದು ಕರೆಸಿಕೊಳ್ಳುವ ಕೇರಳ ಹೆಸರು ಬದಲಾಯಿಸಲಾಗಿದೆ. ರಾಜ್ಯದ ಬಹುದಿನಗಳ ಬೇಡಿಕೆ ಕೊನೆಗೂ ಈಡೇರಿದೆ. ಇನ್ಮುಂದೆ ಇದು ಬರೀ ಕೇರಳ ಅಲ್ಲ, ಇದಕ್ಕೆ ಹೊಸ ಹೆಸರು ಇಡಲಾಗಿದೆ. ರಾಜ್ಯದ ಹೆಸರು ಬದಲಾಯಿಸುವ ಸರ್ಕಾರದ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಆದ್ದರಿಂದ ಇನ್ಮುಂದೆ ಕೇರಳದ ಹೆಸರು ಕೇರಳಂ ಆಗಿ ಬದಲಾಗಲಿದೆ. ದೇವರ ಸ್ವಂತ ನಾಡು ಎಂದು ಖ್ಯಾತಿ ಪಡೆದಿರುವ ಕೇರಳದ ಹೆಸರು ಇನ್ಮುಂದೆ ಕೇರಳಂ ಆಗಲಿದೆ.
ಈ ನಿಟ್ಟಿನಲ್ಲಿ ಅಧಿಕೃತವಾಗಿ ನಾಮಕರಣ ಮಾಡುವ ಪ್ರಕ್ರಿಯೆಗೆ ಕೇಂದ್ರ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ನೀಡಿದೆ. ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ಕೇರಳದ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಿದೆ. ಕೇರಳ ಇನ್ಮುಂದೆ ಕೇರಳಂ. ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯ ಕೇರಳ ಇನ್ಮುಂದೆ ಕೇರಳಂ ಆಗಿದೆ. ಹಲವು ವರ್ಷಗಳ ಬೇಡಿಕೆಯ ಕೂಗಿನಿಂದ ಕೊನೆಗೂ ತನ್ನ ಅಸಲಿ ಹೆಸರು ಕೇರಳಂ ಪಡೆದುಕೊಂಡಿದೆ. ರಾಜ್ಯದ ಹೆಸರು ತಿದ್ದುಪಡಿಗೆ ಕೇರಳಂ ವಿಧಾನಸಭೆ ಅಂಗೀಕಾರ ಮಾಡಿತ್ತು. ಕೇರಳ ವಿಧಾನಸಭೆ ಅಂಗೀಕಾರದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಕೇರಳಕ್ಕೆ ಕೇರಳಂ ಎಂದು ಕರೆಯಲು ಬಿಜೆಪಿಯಿಂದಲೂ ಬೆಂಬಲ ಸಿಕ್ಕಿದ್ದು ಬಹು ದೊಡ್ಡ ಬಲ ಸಿಕ್ಕಂತಾಗಿತ್ತು. ಅಸಲಿಗೆ ವರ್ಷಗಳ ಹಿಂದೆ ಕೇರಳದ ಮೂಲ ಹೆಸರು ಕೇರಳಂ ಎಂದಾಗಿತ್ತು. ಆದರೆ ಇದೀಗ ಕೇರಳಂ ಹೆಸರು ಬದಲಿಸಿದ್ದು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಕೇರಳ ಎಂದು ಬದಲಾವಣೆ ಮಾಡಲಾಗಿದೆ. ಬ್ರಿಟಿಷರ ಪ್ರಮಾದ ಸರಿಪಡಿಸಿ ಹಳೆಯ ಹೆಸರು ಕೇರಳಂ ಅನ್ನ ರಾಜ್ಯ ಪಡೆದಿದೆ. ಒಟ್ಟಾರೆ ಕೇಂದ್ರ ಸರ್ಕಾರ ನೀಡಿದ್ದು ಕೇವಲ ಹೆಸರು ಬದಲಾವಣೆಯಲ್ಲ, ಒಂದು ಸಂಸ್ಕೃತಿಯ ಘೋಷಣೆ. ಜಾಲತಾಣದಲ್ಲಿ ಚರ್ಚೆ ಹುಟ್ಟು ಹಾಕಿದ್ದ ಬೆನ್ನಲ್ಲೇ ಮೋದಿ ಸರ್ಕಾರ ಖಡಕ್ ನಿರ್ಣಯ ಕೈಗೊಂಡಿದ್ದು ಕೇರಳ ಜನರಲ್ಲಿ ಸಂತಸ ಸಂಭ್ರಮ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.